ಬಾಹ್ಯಸ್ಪರ್ಶೇಷು ಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ ಅನ್ನುವ ಪದ್ಯದಲ್ಲಿ ಬಾಹ್ಯ ಸ್ಪರ್ಶಗಳಲ್ಲಿ ಆಸಕ್ತನಾದವನು ಅವನು ಮತ್ತೆ ಮತ್ತೆ ದುಃಖದ ದಾರಿಯನ್ನೇ ಗಟ್ಟಿಯಾಗಿ ಹಿಡ್ಕೊಳ್ತಾನೆ ಅಂತಾಗತ್ತೆ. ಯಾರು ಆ ಸುಖಕ್ಕಿಂತ ಆಚೆಗೆ ತನ್ನ ಈ ಎಲ್ಲ ಇಂದ್ರಿಯಗಳಿಂದ ಬರುವ ಸುಖವನ್ನು ಬಿಟ್ಟು ಬೇರೆ ರೀತಿಯ, ಅಂದ್ರೆ ಇಂದ್ರಿಯಗಳಲ್ಲಿ ಅಲ್ಲದ ಸುಖವನ್ನು ಪಡೆಯುವುದರ ಅನುಭವವನ್ನು, ಲೋಕದ ದೃಷ್ಟಾಂತವನ್ನೇ 2-3 ನಾವು ನೋಡಿದೆವು. ಆ ತರ ಬದುಕಿದವನು ಏಹಿ ಸಂಸ್ಪರ್ಶಜಾ ಭೋಗಾಹ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೆಯ ನತೇಶು ರಮತೆ ಬುಧ ಅನ್ನುವ ಪದ್ಯದ ಮೂಲಕ ಮತ್ತೆ ವಿಷಯ ಸಂಪರ್ಕದಿಂದ ಆಗುವ ಭೋಗಗಳು ದುಃಖವನ್ನೇ ಕೊಡುತ್ತೆ. ಅವುಗಳಿಗೆ ತುದಿ ಇದೆ, ಕೊನೆ ಇದೆ. ಅವುಗಳು ನಾಶವಾಗುವಂತಹ ಸುಖಗಳು ಅದು ತಾತ್ಕಾಲಿಕದಲ್ಲಿ ಇರುವಂಥದ್ದು ಹೊರತು ಸಾರ್ವಕಾಲಿಕವಾದಂತಹ ಸುಖಗಳಲ್ಲ. ಅಲ್ಲಿ ಏಹಿ ಅನ್ನುವ ಹಿ ಶಬ್ದವನ್ನು ಬಳಸಿದ್ದು ಅದು ಸ್ಪರ್ಶದ ಭೋಗಗಳಾದ್ರೆ ಲೋಕದಲ್ಲಿ ಸಹಜ. ಅದು ಕಣ್ಣು ಬಿಟ್ಟಾಗ ಕಂಡಿತು, ನೋಡ್ದೆ ಅಷ್ಟೆ. ಕಾಣ್ಬೇಕು ಅಂತ ಹೋಗಿ ಅಪೇಕ್ಷೆ ಪಟ್ಟು ನೋಡಿದ್ದಲ್ಲ. ಇನ್ನು ಕೆಲವು ಕಿವಿಗ್ ಬಿತ್ತು, ಕೇಳಿಸಿತು, ಆದ್ರೆ ಅದಕ್ಕೆ ವಿಕಾರ ಆಗದೆ ಸರಿ, ಅದು ಒಂದು ವಿಷಯ. ಲೋಕದಲ್ಲಿ ನಾವು ಇಷ್ಟಪಟ್ಟದ್ದೇ ಕಿವಿಗ್ ಬೀಳಬೇಕು ಅಂದ್ರೆ ಹೇಗ್ ಬೀಳುತ್ತೆ ಅಂತ ಯೋಚಿಸಿ ಅದನ್ನು ಕೂಡ ಒಪ್ಪಿಕೊಂಡು ಸಾಗುವಂತಹ ಸ್ಥಿತಿ. ಇನ್ನು ಯಾವುದೋ ಆಹಾರವನ್ನ ತಿಂದೆವು, ಸ್ವಲ್ಪ ವಿಕಾರವಾಗಿತ್ತು ಅಥವಾ ಏನೋ ನಾವು ಅನ್ಕೊಂಡ ರುಚಿಗೆ ತಕ್ಕ ಹಾಗೆ ಇರಲಿಲ್ಲ. ಸರಿ, ಇವತ್ತೇನೋ ಅವ್ಯವಸ್ಥೆ ಹೀಗಾಗಿದೆ, ತಿನ್ನುವ ಪದಾರ್ಥದಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಅದರ ಬಗ್ಗೆ ಯಾವುದೇ ಆಕ್ಷೇಪ ಮಾಡದೆ, ಆದರೆ ತಿಳಿಸಬೇಕಾದದ್ದಾಗಿದ್ರೆ ಅತ್ಯಂತ ಸಮಾಧಾನದಿಂದ ತಿಳಿಸಿ, ಅದು ಸಂಸ್ಪರ್ಶದ ಆಗಿದ್ರೆ ಅಷ್ಟು ಕಷ್ಟಪಟ್ಟು ಮಾಡಿದ ಅಡಿಗೆಯವರ ಕಷ್ಟವನ್ನು ಒಂದು ಕ್ಷಣವೂ ಯೋಚಿಸದೆ, ಏನ್ ಮಾಡ್ತೀರಿ ನೀವು ಬದುಕಿನುದ್ದಕ್ಕೂ ಹೀಗೆ ಬರೀ ದಿನಾ ಚಂದ ಅಡಿಗೆ ಉಂಡಿರ್ತಾನೆ, ಅವತ್ತು ಮಾತ್ರ ಆ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಿದ್ದನ್ನ ಇಡೀ ಒಂದು ದಿವಸ ನೀವು ಅಡಿಗೆ ಚೆನ್ನಾಗೇ ಮಾಡಲ್ಲ ಅಂತ ಅಂದು ಬಿಟ್ರೆ ಆ ವ್ಯಕ್ತಿಗೆ, ಅಷ್ಟು ಕಷ್ಟಪಟ್ಟು ತನ್ನ ಎಲ್ಲ ಜೀವನದ ಆಸರೆ ಅಂತ ಅನ್ನುವ ಹಾಗೆ ಆ ಕೆಲಸವನ್ನು ಮಾಡಿದವನಿಗೆ ಮನಸ್ಸಿಗೆ ಎಷ್ಟು ಹಾನಿ ಆಗುತ್ತೆ ಅದನ್ನು ಯೋಚಿಸುವುದಿಲ್ಲ. ಹಾಗೆಯೇ ಯಾರು ಇನ್ನೊಬ್ಬರ ನೋಯಿಸ್ತಾನೋ ಅವನು ಸಂಸ್ಪರ್ಶಜ ಭೋಗಕ್ಕೆ ಒಳಗಾದವನು. ಅಂದ್ರೆ ಹೀಗೆ ಪರ್ಟಿಕ್ಯುಲರ್ ಆಗಿ ಇದೇ ತರ ಇರಬೇಕು, ಇದೇ ತರ ಪದಾರ್ಥಗಳು ನನಗೆ ತಿನ್ಲಿಕ್ಕೆ, ಉಣ್ಲಿಕ್ಕೆ ಅಥವಾ ನೋಡ್ಲಿಕ್ಕೆ, ಕೇಳಲಿಕ್ಕೆ ಎಲ್ಲದಕ್ಕೂ ಸಿಗಬೇಕು ಅಂತ ಹಠ ಮಾಡಿ ಆ ವಸ್ತುವಿನ ಬಗ್ಗೆ ಅತಿಯಾದ ವ್ಯಾಮೋಹವನ್ನು ಹೊಂದಿದ್ದಾಗ ಅವನು ಸುಖವನ್ನು ಹೊಂದುವುದಿಲ್ಲ. ಯಾಕೆಂದ್ರೆ ಆ ಸುಖ ಈಗ ಹೊಟ್ಟೆಗೆ ಹೋಗುವ ತನಕ ಮಾತ್ರ ಅದು ಆದ್ಯಂತವಂತ. ಆ ಸಂಸ್ಪರ್ಶಜ ಭೋಗಗಳಿವೆ ಅಲ್ಲ, ಆದ್ಯಂತವಂತ. ಅದಕ್ಕೆ ತುದಿ ಇದೆ, ಕೊನೆ ಇದೆ. ಅದು ಶುರುವಾಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಮರ್ತೇ ಹೋಗುತ್ತೆ. ಅದು ಹೊಟ್ಟೆಗೆ ಹೋದ್ಮೇಲಂತೂ ಹಾಗೆ ಕರಗಿ ದೇಹದಿಂದಲೂ ಹೊರಗೆ ಹೋಗುತ್ತೆ. ಅಷ್ಟಕ್ಕೋಸ್ಕರ ಅದು ಕೊಡುವ ಒಂದು 10 ನಿಮಿಷದ ಅಥವಾ 10 ನಿಮಿಷವೂ ಇಲ್ಲ, ನಾಲಿಗೆಯಲ್ಲಿ ಇರುವ ತನಕ ಅಷ್ಟು ಹೊತ್ತಿನ ಸುಖಕ್ಕೋಸ್ಕರ ಅವರ ಅಷ್ಟು ದೊಡ್ಡ ತ್ಯಾಗವನ್ನ ನಾವು ಕ್ಷಣ ಮಾತ್ರದಲ್ಲಿ ಅಲ್ಲಗಳೆಯುವಂತಹ ಅವ್ಯವಸ್ಥೆಗೆ ಒಳಗಾದಾಗ ಆ ಕಳೆದು ಹೋಗುವ ಯಾವುದೋ ಒಂದು ಸ್ಪರ್ಶದ ಸೌಖ್ಯ ಏನಿದೆ ಅದನ್ನ ಬುಧನಾದವನು, ತಿಳಿದವನು ಎಂದೂ ಕೂಡ ಅದಕ್ಕೆ ಒತ್ತು ಕೊಡುವುದಿಲ್ಲ, ಅದರ ಬಗ್ಗೆ ಅವನ ಆಸಕ್ತಿ ವಹಿಸುವುದಿಲ್ಲ. ಸಂಸ್ಪರ್ಶ ಅಂದ್ರೆ ಇನ್ನು ಶಬ್ದವನ್ನ ಸರಿಯಾಗಿ ನಾವು ಗಮನಿಸುವುದಾದ್ರೆ ಸಾಕ್ಷಾತ್ ಸ್ಪರ್ಶ, ವಿಷಯವನ್ನ ನೇರವಾಗಿ ಮುಟ್ಟಿ ಅನುಭವಿಸುವ ಯೋಚನೆಗಳು. ಅಂದ್ರೆ ಸಂಸ್ಪರ್ಶ ಭೋಗ 2 ತರ, ಒಂದು ಪ್ರಧಾನವಾಗಿ ತಿನ್ನುವ ಚಪಲ, ಇನ್ನೊಂದು ದೈಹಿಕ ಚಪಲ. ದೂರದಿಂದ ತಿಂಡಿಯ ತಟ್ಟೆಯನ್ನು ನೋಡಿ ಸಾಕು ತಿಂದಾಯ್ತು ಅಂತ ಅನ್ಸಲ್ಲ, ಅದು ತಿನ್ಬೇಕು, ಮುಟ್ಟಬೇಕು ಅಂತ, ಅದು ಹತ್ತಿರ ತನಕ ಬರಬೇಕು ಅಂತ ಆಸೆ ಆಗುತ್ತೆ. ಹಣ್ಣು ಹಾಗಾದ್ರೆ ಇಲ್ಲ, ಮತ್ತಷ್ಟು ಬಯಕೆಗಳನ್ನು ಹೆಚ್ಚಿಸ್ತಾ ಹೋಗುತ್ತೆ. ತಿಂಡಿಯನ್ನು ನೋಡಿದ್ರೆ ಸಾಕಾಗುದಿಲ್ಲ, ಅದರ ಬಗ್ಗೆ ತಿಳ್ಕೊಂಡು ಅದನ್ನು ಪರಿಮಳ ನೋಡಿದ್ರು ಸಾಕಾಗುದಿಲ್ಲ, ಅದು ತಿಂದು ನಮಗೆ ಕೊನೆ ತನಕ ದಕ್ಕಬೇಕು. ಹಾಗೆ ದೈಹಿಕ ಭೋಗಗಳು ಕೂಡ, ಅದು ಕೇವಲ ಒಂದು ಹಂತಕ್ಕೆ ನಿಲ್ಲುವುದಿಲ್ಲ,
ಅದು ಮುಟ್ಟಿ ತಬ್ಬಿ ತನ್ನ ಪೌರುಷವನ್ನ ಪ್ರಯೋಗಿಸುವ ತನಕವೂ ಕೂಡ ಆ ಭೋಗ ಅನ್ನುವುದು ಸಂಸ್ಪರ್ಶ ಭೋಗಗಳು ಅಂತ ಅನಿಸುತ್ತೆ. ಈ ಯಾವ ಕಾರಣದಿಂದ ಸಾಕ್ಷಾತ್ ಭೋಗಗಳು ಅನ್ನೋದನ್ನ ಮನುಷ್ಯ ಅಂಟಿಕೊಳ್ತಾನೋ ಅದು ಅತ್ಯಂತ ಹೆಚ್ಚಿನ ದುಃಖವನ್ನೇ ಉಂಟು ಮಾಡುತ್ತೆ. ಅದರಿಂದಾಗಿ ದುಃಖವನ್ನು ಹೊತ್ತು ಬರುವವುಗಳು, ಅದರಿಂದಾಗಿ ಅದಕ್ಕೆ ಇದು ದುಃಖ ಒಂದು ಕ್ಷಣ ಇತ್ತು ಅಂತ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತಾದ್ಮೇಲೆ ನಮಗೆ ಇನ್ನೊಂದು ಯಾವುದೋ ಸಿಚುವೇಶನ್ ಎದುರಾದಾಗ ಆ ಹಿಂದಿನ ಘಟನೆಯ ದುಃಖಗಳು ಅಥವಾ ಸುಖ ಯಾವುದಾದ್ರೂ ಸರಿ, ದುಃಖ ನಮಗೆ ಕಾಡುವಂಥದ್ದು, ಸುಖ ನಾವು ಮರೆತು ಬಿಡುತ್ತೇವೆ. ಸುಖ ಸಿಕ್ಕಿದ್ರ ಬಗ್ಗೆ ನಾವು ಯಾವತ್ತೂ ನೆನ್ಪಿಟ್ಕೊಳ್ಳೋದಿಲ್ಲ. ನಾವು ಯಾವಾಗ್ಲೂ ಕೂಡ ಯಾರಿಂದಾದ್ರೂ ಅದರ ತೊಂದರೆಯನ್ನು ಅಥವಾ ನಮಗಾದ ಆ ಹೊತ್ತಿನ ವ್ಯಥೆಯನ್ನೇ ನೆನ್ಪಿಟ್ಕೊಂಡು ನಾವು ಇಡೀ ಜೀವನದಲ್ಲಿ ನಮ್ಗೆ ಯಾವತ್ತೂ ಕೂಡ ಅವರಿಂದ ಉಪಕಾರವೇ ಆಗಿಲ್ಲ ಅನ್ನುವ ರೀತಿಯಲ್ಲಿ ನಾವು ವರ್ತಿಸ್ತೇವೆ. ಕೇವಲ ಆ ಕ್ಷಣದ ದುಃಖವನ್ನೇ ಪ್ರಧಾನವಾಗಿಟ್ಟುಕೊಂಡು ಜೀವನದುದ್ದಕ್ಕೂ ಅವರಿಂದ ನಮಗೆ ಕೇವಲ ದುಃಖ ಕಾರಣವಾದ ದುಃಖಕ್ಕೆ ನೇರವಾಗಿ ಹೊಣೆಯಾಗಿಸುವ ಆಕ್ಷೇಪವನ್ನೇ ನಾವು ಮಾಡ್ತಾ ಹೋಗ್ತೇವೆ. ಅದರಿಂದಾಗಿ ತಿಳಿದವರು ಈ ಸುಖ ದುಃಖಗಳಲ್ಲಿ ಏನು ಕೊನೆ ಇದೆ, ತುದಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ಅವರು ಅದರಲ್ಲಿ ಹೆಚ್ಚು ಅಂಟಿಕೊಳ್ಳುವುದಿಲ್ಲ. ಆಯ್ತು, ಇವತ್ತು ಸಿಕ್ಕಿದ್ರು ಮಾತನಾಡಿಸಿದ್ರು, ಇವತ್ತು ವಸ್ತು ಸಿಕ್ಕಿತು ಅದನ್ನು ತಿಂದು ಸಂತೋಷ ಪಟ್ಟೆವು, ಇವತ್ತು ಏನೋ ಒಂದು ತೋಟದಲ್ಲಿ ಒಳ್ಳೆ ಬೆಳೆ ಬಂತು, ಆ ಬೆಳೆ ಬಂದದ್ರಿಂದ ಸುಖ ಅನುಭವಿಸಿದೆವು. ಇಲ್ಲ, ಈ ಸರ್ತಿ ಬೆಳೆ ಬರಲಿಲ್ಲ, ಸರಿ ಈ ಸರ್ತಿ ಬೆಳೆ ಇಲ್ಲ ಅಂತ ಅನ್ಸುತ್ತೆ ಅಂತ. ಹೀಗೆ ಎಲ್ಲ ವಿಷಯದಲ್ಲೂ ಕೂಡ ಅತ್ಯಂತ ಸಹಜವಾದಂತಹ ಅನುಭವವನ್ನ ಆತ ಹೊಂದುತ್ತಾನೆ. ಅತ್ಯಂತವಂತಹ ಅನ್ನುವುದು ನಶ್ವರ ಅನ್ನುವ ಅರ್ಥದಲ್ಲಿದೆ. ಇದು ಯಾರಿಗೂ ಗೊತ್ತಿಲ್ವಾ? ಎಲ್ರಿಗೂ ಗೊತ್ತಿದೆ. ಆದ್ರೂ ಅಷ್ಟಾದ್ರೂ ಸುಖ ಸಿಗುತ್ತಲ್ಲ, ಅದೇ ಪ್ರಧಾನ, ಅದನ್ನೇ ನಾನು ಜೀವನದ ಪ್ರಧಾನ ವಸ್ತುವಾಗಿ ಬಳಸಿಕೊಳ್ತೇನೆ ಅಂತ ಮನುಷ್ಯ ಅದರ ದುರುಪಯೋಗವನ್ನು ಮಾಡಿಕೊಳ್ತಾನೆ. ಯಾಕೆ ಯಾರು ಇಲ್ವಾ ಬೇರೆಯವರು? ಗೊತ್ತಿಲ್ಲ, ನೀವೇನಾದ್ರೂ ಇಲ್ಲ ಅಂತ ಏನಾದ್ರೂ ಹೇಳಿದ್ರ? ಇಲ್ಲ, ನಾನು ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ಗೊತ್ತಿಲ್ಲ. ಒಂದ್ಸರ್ತಿ ಅದೇನು ಮತ್ತೆ ಕಾಲ್ ಮಾಡ್ಲಿಕ್ಕೆ ಆಗುತ್ತಾ ನೋಡ್ತೀರಾ? ಇದ್ದ ಹಾಗೇನೆ, ಅಂದ್ರೆ ಪಾಠ ಮಾಡ್ತಾ ಇರ್ತೇನೆ, ನೀವೊಂದ್ಸಲ ಅದೇನು ಆಡ್ ಅಂತೇನೋ ಬರುತ್ತಲ್ಲ, ನನ್ನದ್ರಲ್ಲಿ ಬರ್ತಿಲ್ಲ. ಇಲ್ಲ ಅಂದ್ರೆ ಕೆಲವೊಮ್ಮೆ ಇನ್ಯಾರನ್ನಾದ್ರೂ ಇನ್ನೊಂದ್ಸರ್ತಿ ಕಾಲ್ ಮಾಡ್ಲಿಕ್ಕೆ ಬರುತ್ತೆ. ಅದು ಹೇಗ್ ಮಾಡುದು? ಭೂಷಣ್ ಅವರಿಗೆ ಕಾಣಿಸ್ತಾ ಇದೆ, ಅವರಿಗೆ ಮಾಡ್ತೇನೆ. ಇನ್ಯಾರಿದ್ದಾರೋ ಗೊತ್ತಿಲ್ಲ. ಗ್ರೂಪ್ ಅಲ್ಲಿ ಯಾರಿದಾರೋ ಅದು ಕಾಣಿಸಲ್ಲ ನನಗೆ. ಸರಿ, ರೆಕಾರ್ಡ್ ಮಾಡ್ತಿದ್ದೀರಲ್ವಾ? ಅದು ಕಾಲ್ ಜಾಯಿನ್ ಆದ್ಮೇಲೆ ಪುಲ್ ಮಾಡಕ್ ಆಗಲ್ಲ, ಫಸ್ಟ್ ಎಲ್ಲಾರ್ಗು ರಿಂಗ್ ಮಾಡ್ಬೇಕು. ಎಲ್ರಿಗೂ ಮಾಡಿದ್ದೇನೆ ನಾನು. ನಾನು ಹಂಗೆ ಜಾಯಿನ್ ಆಗಿತ್ತು. ಸರಿ, ನೋಡೋಣ. ಅದು ಕೆಲವೊಂದ್ ಸರ್ತಿ ಪಾಠ ಆಗುವಾಗ್ಲೂ ಮಧ್ಯದಲ್ಲಿ ಅದರ ಸಂಖ್ಯೆ ಜಾಸ್ತಿ ಇದ್ರೆ, ಆಗ ಆ ಹೆಸರು ನೋಡಿದ್ಮೇಲೆ, ಅಂದ್ರೆ ನಂಬರ್ ನೋಡಿದ್ಮೇಲೆ ಅದನ್ನು ಓದ್ತಿದ್ರೆ ಗ್ರೂಪ್ ಅಲ್ಲಿರುವ ಇನ್ನುಳಿದವರು ಕಾಣಿಸ್ತಾರೆ. ಅದಕ್ಕೆ ಇನ್ನೊಂದ್ ಸರ್ತಿ ಕಾಲ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ಯಾಕೋ ಕಾಣಿಸ್ತಿಲ್ಲ ಅದು ಹಾಗೆ. ಇಲ್ಲ, ಈ ಗ್ರೂಪ್ ಅಲ್ಲಿ ಆಗಲ್ಲ. ಈ ಅಡ್ಮಿನ್ಗಳದ್ದು ಜಾಸ್ತಿ ಏನೋ ಮಾಡಿಟ್ಟಿದ್ರು ಈ ಗ್ರೂಪ್ ಅಲ್ಲಿ ಸೆಟ್ಟಿಂಗ್ಸ್. ಈ ಗ್ರೂಪ್ ಅಲ್ಲಿ ಒಂದು ಟೈಟಲ್ ಚೇಂಜ್ ಮಾಡಕ್ಕೂ ಆಗಲ್ಲ. ಹೌದಾ? ಏನಾಗಿದೆ? ವಿಡಿಯೋ ರೆಕಾರ್ಡ್ ಮಾಡಕ್ಕೂ ನೀವೆಲ್ಲ ಪರ್ಮಿಷನ್ಸ್ ಕೊಡ್ಬೇಕಿತ್ತು, ನೀವು ಗುರುರಾಜ ಎಲ್ಲ. ಈ ಗ್ರೂಪ್ ಅಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಮಾಡಿಟ್ಟಿದ್ದಾರೆ ಅಡ್ಮಿನ್ಸ್. ಹೌದಾ? ನಾನೇನು ಮಾಡಿಲ್ಲ ಇದಕ್ಕೆ.
ನೀವೇ ಇರೋದು, ನೀವು ಗುರುರಾಜ. ನಾನದು ಒಮ್ಮೆ ಏನೋ 3-4 ಜನ ಅಡ್ಮಿನ್ಸ್ ಇದಾರಪ್ಪ, ಅವ್ರು ಬಿಟ್ಟು ಮಾಡಿದ್ಮೇಲೆ ಎಂತದು ಮುಟ್ಟಿಲ್ಲ ನಾನು. ಇರ್ಲಿ, ಅದು ನೀನು ಆಟದ ಮಧ್ಯದಲ್ಲಿ ಯಾಕೆ ಅದೆಲ್ಲ. ಪ್ರಸಿದ್ಧಿ ವಾಚಕವಾದಂತಹ ಹಿ ಅನ್ನುವ ಶಬ್ದ ಏನ್ ಹೇಳುತ್ತೆ ಅಂದ್ರೆ, ಅದು ದುಃಖಕ್ಕೆ ಕಾರಣವಾದವುಗಳೇ. ಈ ಸಂಸ್ಪರ್ಶಜ ಭೋಗ ಯಾವತ್ತಿಗೂ ಅದು ಸುಖಕ್ಕೆ, ಪ್ರಧಾನ ಸುಖಕ್ಕೆ ಕಾರಣವಾಗುವುದು ಅಂತ ಇಲ್ಲ. ತಾತ್ಕಾಲಿಕವಾಗಿ ಏನೋ ಒಂದು ಸುಖ ತರಬಹುದು, ಆದ್ರೆ ಅದು ದುಃಖಕ್ಕೆನೆ ಕಾರಣ ಆಗುದು. ಹಾಗಂತ ಹೇಳಿ ಅಯ್ಯೋ ದುಃಖ ಆಗುತ್ತೆ, ಹಾಗಾದ್ರೆ ನಾವ್ ಇನ್ನೇನ್ ಮಾಡುದು, ನಮ್ಮ ಬದುಕಿಗೆ ಅರ್ಥವೇ ಇಲ್ವಾ, ಬರೀ ದುಃಖವನ್ನೇ ಅನುಭವಿಸ್ಬೇಕಾ ಅಂತ ಕೇಳಿದ್ರೆ ಅದಕ್ಕೂ ಧೈರ್ಯ ಕೊಟ್ರು ಆದ್ಯಂತವಂತ. ಆ ದುಃಖವು ಏನ್ ಶಾಶ್ವತ ಅಲ್ಲ. ಒಂದು ದುಃಖ ಬರುತ್ತೆ ಅಂದ್ರೆ ಅದು ಕಳೆದು ಹೋಗಿ ಮತ್ತೆ ಇನ್ನೇನೋ ಒಂದು ಹೊಸ್ತು ಬರ್ಲಿಕ್ಕೆ ಇದ್ದೇ ಇರುತ್ತೆ, ಅದಕ್ಕೂ ಕೊನೆ ಇದೆ. ಹಾಗಾಗಿ ಬೇಸರ ಮಾಡಿಕೊಂಡು ಆ ದುಃಖ ಆಗೋಯ್ತು, ನನ್ನ ಜೀವನಕ್ಕೆ ಅರ್ಥವೇ ಇಲ್ಲ ಅಂತ ತೀರಾ ನಮ್ಮನ್ನು ನಾವು ಹೀಗಳೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಅದು ಆದ್ಯಂತವಂತಹ ದುಃಖಯೋನಯ ಆದ್ಯಂತವಂತಹ, ಎರಡರ್ಥದಲ್ಲಿ ಅದು ಆದ್ಯಂತವಂತಹ. ಭೋಗಗಳು ಕೊನೆ ಉಳ್ಳವುಗಳು, ಭೋಗದಿಂದ ಉಂಟಾಗುವ ದುಃಖಗಳೂ ಕೊನೆ ಆಗುವಂತಹವುಗಳು. ಯಾಕೆಂದ್ರೆ ಭೋಗ ಕೊನೆಗೊಂಡ ಮೇಲೆ ಮನಸ್ಸಲ್ಲಿ ನಮ್ಗೆ ಇನ್ನಷ್ಟು ಬೇಕಿತ್ತು ಅಂತಿದ್ರೆ ಮಾತ್ರ ಆ ದುಃಖ ಉಳಿಯುತ್ತೆ. ಈ ಬುಧನಾದವನು ಆ ಭೋಗವನ್ನು ಬರುವಾಗ ಹಾಗೆ ಸ್ವೀಕರಿಸಿ ಅದರ ನಂತರ ಅದು ಕಳೆದು ಹೋದ ನಂತರದಲ್ಲಿ ಅದು ನನಗೆ ಬೇಕಿತ್ತು, ಇನ್ನೂ ನನಗೆ ಅದರ ಸೌಖ್ಯವನ್ನ ನಾನು ಪಡೀಬೇಕಿತ್ತು ಅಂತ ಅವನು ವ್ಯಥೆಯನ್ನ ಪಡುವುದಿಲ್ಲ ಅಂತ. ಇದು ಒಟ್ಟು ಆ ಆದ್ಯಂತವಂತಹ ಅನ್ನುವ ಶಬ್ದ ನಮಗೆ ಕೊಡುವಂತಹ ಎಚ್ಚರ. ಅಂದ್ರೆ ದುಃಖಕ್ಕೆ ಕಾರಣವಾದದ್ದು ದುಃಖವನ್ನು ಹೊತ್ಕೊಂಡೇ ಬರುತ್ತೆ ಹೊರತು ಅದು ದುಃಖ ಇಲ್ಲದೆ ಕೇವಲ ಸುಖಕ್ಕೆ ಕಾರಣ ಆಗುವಂತಹ ಭೋಗ ಅಂತ ಜಗತ್ತಿನಲ್ಲಿ ಇಲ್ಲ. ಸುಖ ದುಃಖಗಳ ಮಿಶ್ರಣದಲ್ಲಿ, ಅದರಲ್ಲಿ ಪ್ರಧಾನವಾಗಿ ಅದರ ಎಂಡಿಂಗು ದುಃಖದಲ್ಲೇ. ತಾತ್ಕಾಲಿಕವಾದ ಸುಖ ಅಷ್ಟೇ ಹೊರತು ಮತ್ತೆ ದುಃಖಕ್ಕೇನೆ ಕಾರಣ ಆಗುತ್ತೆ. ಆದ್ರಿಂದಾಗಿ ಈ ವ್ಯಾಪಕವಾಗಿ ನಾವು ಅನುಭವಿಸುವ ಸಂಸ್ಪರ್ಶಜ ಭೋಗ, ಈ ಕುಡಿಯುವ ಚಟ ಇರಬಹುದು, ಅಥವಾ ಇನ್ನೇನು ಕಳ್ಳತನದ ಚಟ ಇರುತ್ತೆ ಕೆಲವರಿಗೆ, ಕೆಲವರಿಗೆ ಆಟಗಳಿರ್ತವೆ, ಅಂದ್ರೆ ಏನೇನು ಈ ಇಸ್ಪೀಟ್ ತರದ್ದು. ಇದೆಲ್ಲ ಒಂದು ಕ್ಷಣಕ್ಕೆ ನಾವು ದುಡ್ಡನ್ನು ಬಹಳ ಎಂಜಾಯ್ ಮಾಡ್ತಾ ಇದ್ದೇವೆ, ಅದೆಲ್ಲ ಭೋಗ ಸಾಧನ ಅಂತ ಅಂದುಕೊಂಡು ನೂರಾರು ತರದ್ದು ಇಂಥ ಬೇಡವಾದ ದುಶ್ಚಟಗಳು ಅಥವಾ ಹೇಗೇಗೋ ಕುಡಿದು ಕುಪ್ಪಳಿಸಿ ಮೈ ಮರೆತು ಖುಷಿ ಪಡುವುದೇ ಭೋಗ ಅಂತ ತಪ್ಪಲ್ಲ. ಆದ್ರೆ ಮೈ ಮರೆಯುವುದು ಅದು ತೀರಾ ಯಾರಿಗೋ ನಾವು ನಮ್ಮನ್ನ ಮೈ ಮಾರಿಕೊಳ್ಳುವಂತಹ ಸ್ಥಿತಿಗೆ ಬರುವಂತದ್ದಾದಾಗ ಆಗ ಆ ಭೋಗ ಅನ್ನೋದು ಮತ್ತೆ ದುಃಖಕ್ಕೆ ಕಾರಣವಾಗುತ್ತೆ. ಇನ್ನೂ ಒಂದು ಅಂಶವನ್ನ ಇಲ್ಲಿ ಈ ಶಬ್ದದ ಜೊತೆಗೆ ಹೇಳುವುದು ಯೋಚನೆ ಮಾಡಿದ್ರೆ, ಸುಖ ಅನ್ನೋದಕ್ಕೆ ಯಾವಾಗ್ಲೂ ಆಚಾರ್ಯ ಹೇಳ್ತಿದ್ರು ಅದಕ್ಕೆ ವರ್ತಮಾನವೇ ಇಲ್ಲ ಅಂತ. ಸುಖ ಬರುತ್ತೆ ಅಂತ ಒಂದು ನಿರೀಕ್ಷೆ, ಅದೇ ಖುಷಿ. ಅಂದ್ರೆ ಮುಂದೆ ಭವಿಷ್ಯತ್ ಕಾಲದಲ್ಲಿ ನಂಗೆ ಸುಖ ಇದೆ ಸುಖ ಇದೆ ಸುಖ ಇದೆ ಅಂತ. ಅಥವಾ ಆವತ್ತು ಒಂದು ದಿವಸ ಏನೋ ಒಂದು ಆಕ್ಸಿಡೆಂಟ್ ಆಗಿ ಅಥವಾ ಇನ್ನೇನೋ ಒಂದು ವಿಚಿತ್ರ ಘಟನೆ ನಡೆದು ಅದು ಅವನಿಗೆ ಪರಿಹಾರಕ್ಕೆ ಏನೋ ಒಂದು ಅವಕಾಶ ಸಿಕ್ಕು ಪಾರಾಗಿ ಬಂದ್ರೆ ಆವಾಗ ಮತ್ತೆ ಆಗ ಟೆನ್ಷನ್ ಅಲ್ಲಿ ಜೀವ ಹೋಗ್ತಾ ಇರುತ್ತೆ. ಹೊರಟು ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಬಂದ್ಮೇಲೆ ಅದೊಂದು ಸುಖವಾದ ನೆನಪಾಗಿ ಅವತ್ತಿದ್ದು ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಸುಖ ದುಃಖಗಳಿಗೆ ತುದಿ ಮೊದಲು ಅನ್ನುವುದು ಒಂದು ರೀತಿಯಲ್ಲಿ ಬಂದು ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಸುಖವು ಹಾಗೇನೆ ಅಂತ. ಬಂತು ಅನ್ನೋಷ್ಟರಲ್ಲಿ ಮುಗಿದು ಹೋಗಿರುತ್ತೆ, ಮುಗಿಯಿತು ಅನ್ನೋಷ್ಟರಲ್ಲಿ ಇನ್ನೊಂದು ಕಡೆಯಿಂದ ಇನ್ನೊಂದು ರೀತಿಯಲ್ಲಿ ನಮಗೆ ಭೋಗದ ರೂಪದಲ್ಲಿ ಆ ಸುಖ ದುಃಖಗಳು ಕಾಣಿಸಿಕೊಳ್ತಾ ಇರುತ್ತೆ. ಹಾಗಾಗಿ ಅದಕ್ಕೆ ಭೂತ ಇದೆ, ಭವಿಷ್ಯ ಇದೆ, ಒಂಥರ ವರ್ತಮಾನ ಕಾಲವೇ ಇಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ವರ್ತಮಾನದಲ್ಲಿ ಅನುಭವಿಸುವಷ್ಟರಲ್ಲಿ ಅದು ಭೂತಕ್ಕೆ ಹೋಗಾಗಿರುತ್ತೆ. ನಿರಂತರ ಸುಖ ಅಂತ ಯಾರು ತಲೆ ಕೆಡಿಸಿಕೊಂಡು ಒಪ್ಪುವುದೇ ಇಲ್ಲ ಸುಖವನ್ನ. ಅಂತೂ ಕೊನೆ ಇಲ್ಲ, ತುದಿ ಇಲ್ಲ, ಲೆಕ್ಕಕ್ಕೆ ಸಿಗದಷ್ಟು ಕಾಲ ಮಿಂಚಿ ಮಿಂಚಿ ಕ್ಷಣ ಕ್ಷಣದಲ್ಲೂ ಅದು ಕಳೆದು ಹೋಗ್ತಾ ಇರುತ್ತೆ. ಇಂತಹ ಕ್ಷಣಿಕವಾದ ಸುಖಕ್ಕೆ ನಾವು ಇಡೀ ಜೀವನವನ್ನ ಕಳೆದು ಮರೆತು ಬಿಡುವುದು ಎಷ್ಟು ಸಾರ್ಥಕ. ಅದರಿಂದಾಗಿ ಕಾಣಿಸಿಕೊಂಡು ಮರೆಯಾಗುವ ಆದ್ಯಂತವಂತಹ ಅನ್ನುವ ಶಬ್ದದ ಮೂಲ
ಆದಿ ಆಯ್ತು ಅನ್ನಷ್ಟರಲ್ಲಿ ಅಂತ ಆಗುತ್ತೆ. ತುಂಬಾ ಚಂದ ಅರ್ಥ. ಶುರುವಾಯಿತು ಅಂತ ಅನ್ನುವಷ್ಟರಲ್ಲಿ ಅದು ಮುಗ್ದೇ ಹೋಗಿರುತ್ತೆ. ಆದಿಯೇ ಅಂತವಂತಹ, ಆದಿ ಕಮ್ಮಿ ಅಂತವೇ ಜಾಸ್ತಿ. ಈ ರೀತಿ ಅನಂತವಾದ ಸುಖ ಬೇಕು, ಅನಾದಿಯಾದ ಸುಖ ಬೇಕು, ದುಃಖದ ಸ್ಪರ್ಶವಿಲ್ಲದ ಸುಖ ಬೇಕು ಅನ್ನುವವನಿಗೆ ಈ ವಿಷಯ ಭೋಗಗಳಿಂದ ಅಂತಹ ಸುಖವನ್ನ ಯಾವತ್ತೂ ಪಡಿಲಿಕ್ಕೆ ಸಾಧ್ಯ ಇಲ್ಲ. ನತೇಶು ರಮತೆ ಬುಧ. ಕೃಷ್ಣ ಅದಕ್ಕೋಸ್ಕರ ಒತ್ತು ಕೊಟ್ಟು ಹೇಳಿದ್ದವನು, ಬುದ್ಧಿ ಇದ್ದವನು ಇಂತಹ ತಾತ್ಕಾಲಿಕವಾದ ಸುಖಗಳ ಕಡೆಗೆ ಮನಸ್ಸು ಮಾಡುವುದಿಲ್ಲ. ಕುಂತಿ ಸಂಯಮಕ್ಕೆ ಮತ್ತೊಂದು ಹೆಸರು, ಹಾಗಾಗಿ ಅವನನ್ನ ಕೌಂತೆಯ ಅಂತ ಕರೆದಿದ್ದು. ತಾರುಣ್ಯದಲ್ಲಿ ಅರಮನೆಯ ರಾಜಭೋಗವನ್ನೆಲ್ಲ ಬಿಡ್ತಾಳೆ, ಗಂಡನ ಜೊತೆಗೆ ಹೋಗ್ತಾಳೆ. ಕಾಮಭೋಗವನ್ನೆಲ್ಲ ಬಿಟ್ಟು ಒಂದು ರೀತಿಯಲ್ಲಿ ಸನ್ಯಾಸಿನಿಯಂತೆ ಬದುಕ್ತಾಳೆ. ಮಕ್ಕಳಿಗೆ ರಾಜ್ಯ ಸಿಕ್ಕಿದ ಮೇಲೂ ಅರಮನೆಯಲ್ಲಿ ಅವಳು ರಾಜಮಾತೆಯಾಗಿ ಉಳಿಯುವುದಿಲ್ಲ ಬಹಳ ಕಾಲ. ಗಾಂಧಾರಿ ಮತ್ತು ಧೃತರಾಷ್ಟ್ರನಿಗೋಸ್ಕರ ಸಂಯಮದಿಂದ ಅವಳ ಸೇವೆಗೋಸ್ಕರ ನಿಂತು ಬಿಡ್ತಾಳೆ. ಇಷ್ಟಾಗಿಯೂ ಕೃಷ್ಣನ ಹತ್ರ ಅವಳು ಕೇಳುದು ವಿಪದ ಸಂತೋನ ಶಾಶ್ವತ ಒಂದು. ಆಮೇಲೆ ಸ್ನೇಹಪಾಶಮಿಮಂ ಛಿಂದಿ ದೃಢಂ ಪಾಂಡುಷು ವೃಷ್ಣಿಷು ಅಂತ ಹೀಗೆ ಕೌಂತೆಯ ಅನ್ನೋ ಶಬ್ದವನ್ನು ಹೇಳುವಾಗ ನೀನು ನಿನ್ನ ತಾಯಿಯಂತೆ ಈ ಸುಖ ದುಃಖಗಳ ಬಗೆಗೆ ಆಕೆ ತೋರಿದ ದೃಢವಾದ ನಿಷ್ಠೆಯನ್ನ ನೀನು ಅನುಷ್ಠಾನಕ್ಕೆ ತಂದ್ಕೋಬೇಕು. ಹಾಗಿದ್ದಾಗ ಮಾತ್ರ, ಅಥವಾ ಒಂದು ಉಪದೇಶಕನಾಗಿ ಯಾರೇ ಒಬ್ಬ ವ್ಯಕ್ತಿಯನ್ನ ಉದ್ದೇಶಿಸಿ ಮಾತನಾಡುವಾಗ ಕುಂತಿಯ ಎಚ್ಚರಿಕೆ ನಮಗೂ ಕೂಡ ಕೊಡ್ತಾರೆ, ಸಂಯಮ ಬೇಕು ಅನ್ನುವ ದೃಷ್ಟಿಯಿಂದ. ನಾವು ಕೂಡ ಅಂತಹ ಅರ್ಜುನನಂತೆ ಸಂಯಮವನ್ನು ಹೊಂದಿರಬೇಕು ಅನ್ನೋದನ್ನು ಹೇಳಲಿಕ್ಕೋಸ್ಕರ ಕೌಂತೆಯ ಸಂಸ್ಪರ್ಶಜಾಹ, ವಿಷಯದ ಸಂಪರ್ಕದಿಂದ ಯಾವ ಭೋಗಗಳು ಸುಖಾನುಭವಗಳು ದುಃಖಯೋನಯ ಏವಹಿ, ಅವುಗಳೆಲ್ಲ ದುಃಖಕ್ಕೆ ಕಾರಣಗಳೇ ಆಗಿವೆ. ಆದ್ಯಂತವಂತ, ಆದಿ ಮತ್ತು ಅಂತ, ಹುಟ್ಟು ಮತ್ತು ಸಾವು ಎರಡೂ ನಶ್ವರವೇ ಆಗಿರುವ ಸ್ಥಿತಿಯಲ್ಲಿ ಇದನ್ನು ತಿಳಿದ ಬುಧನು ತೇಷು, ಆ ವಿಷಯ ಭೋಗಗಳಲ್ಲಿ ನರಮತೆ, ಅವನು ಎಂದೂ ಕೂಡ ಸುಖವನ್ನರಸಿ ಈ ತಾತ್ಕಾಲಿಕ ಭೋಗಗಳ ಬೆನ್ನ ಹಿಂದೆ ಬೀಳುವುದಿಲ್ಲ. ಯಾಕೆಂದ್ರೆ ಅದು ದುಃಖವನ್ನೇ ತನ್ನ ಒಡಲಲ್ಲಿ ಇಟ್ಟುಕೊಂಡಿದೆ ಅಂತ ಆತ ತಿಳಿದಿರ್ತಾನೆ ಅನ್ನುವಲ್ಲಿಗೆ 22ನೆಯ ಪದ್ಯ ಮುಗಿಯಿತು. 23ನೇ ಪದ್ಯ, ಶಕ್ನೋತಿ ಹೈವಯಃ ಸೋಡುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಪ್ರಯುಕ್ತ ಸ ಸುಖೀ ನರ. ಯಾರು ಸ್ವಲ್ಪ ತಾಳ್ಮೆಯಿಂದ ಇರಬಲ್ಲನೋ, ಸೋಢುಂ ಶಕ್ನೋತಿ, ಯಾರು ಈ ದೇಹ ಬಿದ್ದು ಹೋಗುವ ತನಕ ಶರೀರ ವಿಮೋಕ್ಷಣಾತ್ ಪ್ರಾಕ್ ಸೋಢುಂ ಶಕ್ನೋತಿ, ಇಹೈವ ಸೋಢುಂ ಶಕ್ನೋತಿ, ಯಾವುದನ್ನ ಕಾಮಕ್ರೋಧೋದ್ಭವಂ ವೇಗಂ, ಈ ಆಸೆಗಳು ಹುಟ್ಟಿದ್ರೆ ಅದರಲ್ಲಿ ಕೆಲವೆಲ್ಲ ಮಾಡ್ಬಿಡ್ಬೇಕು ಅಂತ ಅನಿಸ್ತಿರುತ್ತೆ, ಅಥವಾ ಕ್ರೋಧ, ಸಿಟ್ಟು ಬಂದಾಗ ಒಂದು ಏನಾದ್ರೂ ಆಡಿ ಬಿಡಬೇಕು ಅಥವಾ ಏನಾದ್ರೂ ಮಾಡಿ ಬಿಡಬೇಕು ಅಂತ ಒಂದು ವೇಗ ಇರುತ್ತೆ ಒಳಗಿನಿಂದ. ಮನಸ್ಸಿಗೆ ನಮ್ಮನ್ನು ನಾವು ನಿಯಂತ್ರಣಕ್ಕೆ ತಂದುಕೊಳ್ಳಿಕ್ಕೆ ಆಗದೇ ಇರುವಂತಹ ವೇಗ ಇರುತ್ತೆ. ಯಾರು ಈ ವೇಗವನ್ನು, ಕಾಮದ ಬಯಕೆಯಿಂದ ಹೀಗಾಗಬೇಕು, ಆ ಬಯಕೆ ಒಳಗಿನಿಂದ ಉಂಟಾದ್ರೆ ತಡಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಕೆಲವು ಕಾರ್ಯಗಳಲ್ಲಿ ಅದು ಹೀಗೆ ಆಗ್ಬೇಕು, ನಾನು ಏನಾದ್ರೂ ಸರಿ ಆ ಭೂಮಿಯನ್ನು ನಾನೇ ವಶಪಡಿಸಿಕೊಳ್ತೇನೆ ಅಂತ ಹೊರಡ್ತಾನೆ. ದೈಹಿಕವಾದ್ರೆ ಆ ಭೋಗವನ್ನು ನಾನು ಅನುಭವಿಸೇ ತೀರ್ತಾನೆ ಅಂತಂತಾನೆ. ಕೋಪ ಬಂದಾಗ ಅದಕ್ಕೂ ಹಾಗೇನೆ, ನನಗೆ ಸಿಗದ್ದು ಯಾರಿಗೂ ಸಿಗಬಾರದು ಅಂತ ಅವರ ವಿರುದ್ಧ ಸೆಟದು ನಿಲ್ತಾನೆ. ಅದು ವೇಗ, ಬಯಕೆಯಿಂದ ಇರಬಹುದು ಅಥವಾ ಕೋಪದಿಂದ ಇರಬಹುದು. ಒಂದು ಅವನನ್ನೇ ಅವನು ನಿಯಂತ್ರಿಸಲಿಕ್ಕೆ ಆಗದೇ ಇರುವಂತಹ ಅಪಾಯಕಾರಿಯಾದ ಒಂದು ಪ್ರವೃತ್ತಿ ದೇಹದಲ್ಲಿ ಅವನ ನಿಯಂತ್ರಣಕ್ಕೆ ಬರದೆ ಅವನನ್ನ ಸತಾಯಿಸುತ್ತೆ. ಆದ್ರೆ ಯಾರು ಆ ಕಾಮಕ್ರೋಧೋದ್ಭವವಾದ ವೇಗವನ್ನ ಸೋಢುಂ ಶಕ್ನೋತಿ, ತಡೆ ಹಿಡಿಯುವುದಕ್ಕೆ ಸಮರ್ಥನಾಗ್ತಾನೆ ಅಂತಂದಾಗ ಸಯುಕ್ತ,
ಅವನು ನಿಜವಾಗಿ ಪರಮಾತ್ಮನಲ್ಲಿ ತನ್ನನ್ನ ಒಪ್ಪಿಸಿಕೊಂಡವನು ಅಂತ ಅರ್ಥ. ಸ ಸುಖಿ, ಅವನು ನಿಜವಾಗಿಯೂ ಜೀವನದ ಎಲ್ಲ ಸೌಖ್ಯಗಳನ್ನು ಆದ್ರೆ ಕೋಪಕ್ಕೆ ಎಂದೂ ಬುದ್ಧಿಯನ್ನ ಒಪ್ಪಿಸದೆ ಬರತ್ತೆ. ಈ ಕೋಪಕ್ಕೂ ಒಂದು ಕಾರಣ ಇದೆ, ಅವರು ಕೋಪ ಮಾಡ್ಕೊಳ್ಳೋದಕ್ಕೊಂದು ಕಾರಣ ಇದೆ. ನಾವು ಕೂಡ ಆ ಕೋಪಕ್ಕೆ ಪ್ರತಿಯಾಗಿ ಕೋಪ ತೋರಿಸಿದ್ರೆ ಕೋಪ ಪರಿಹಾರ ಆಗುತ್ತಾ, ಅಥವಾ ಆ ಕೋಪದಿಂದ ಆದ ಅನರ್ಥ ಸರಿ ಹೋಗುತ್ತಾ? ಕೋಪಕ್ಕೆ ಕುಯ್ಕೊಂಡ ಮೂಗು ಸಮಾಧಾನ ಆದ್ಮೇಲೆ ಬರುತ್ತಾ ಅಂತ ಒಂದು ಗಾದೆ. ಹಾಗೇನೆ ನಾವು ಈಗ ಕೋಪ ಮಾಡ್ಕೊಂಡು, ಅವ್ರು ಕೋಪ ಮಾಡ್ತಾರೆ, ಅವ್ರು ಮಾಡ್ಬೋದಾ, ನಾವು ಮಾತ್ರ ಮಾಡಬಾರ್ದಾ? ಅವ್ರು ಏನೇನೋ ಆಸೆ ಪಟ್ಟು ನಮ್ಮ ವಸ್ತುಗಳನ್ನ ಅಪಹರಿಸ್ತಾರೆ, ನಾವು ನಮಗೆ ಆಸೆ ಬರಲ್ವಾ? ನಮಗೂ ಅಪೇಕ್ಷೆಗಳಿದ್ದು ನಮ್ಮ ಸಂತೋಷಗಳನ್ನು ನಾವು ಅನುಭವಿಸಬಾರ್ದಾ ಅಂತೆಲ್ಲ ಕೆಲವು ಉದ್ವೇಗಗಳು ಉಂಟಾಗಿ ನಮ್ಮ ತನವನ್ನೇ ನಾವು ಮರೆತು, ನಮಗೆ ಅಗತ್ಯ ಇಲ್ಲದೆ ಇದ್ರೂ ಕೂಡ ಅದು ನಮ್ಮ ವಸ್ತು ಅಂತನ್ನುವ ಹಾಗೆ ಅದರ ಮೇಲೆ ಹಿಡಿತವನ್ನು ಸಾಧಿಸುವ ಪ್ರಯತ್ನ ಮಾಡುತ್ತೇವೆ. ಆದ್ರೆ ಅವನು ಎಂದೂ ಕೂಡ ಸುಖಿಯಾಗಿರಲ್ಲ. ಆದ್ರೆ ಯಾರು ಆ ಉದ್ವೇಗವನ್ನ ಸಹಿಸಿಕೊಳ್ಳುವುದಕ್ಕೋಸ್ಕರ, ಬಹುಶಃ ಈ ಪದ್ಯದ ಭಾವವನ್ನ ಮತ್ತೆ ಮತ್ತೆ ನಾವು ಅನುಸಂಧಾನ ಮಾಡಿದ್ರೆ ಕೃಷ್ಣನ ಮಾತು, ಕೃಷ್ಣನ ಋಷಿತ್ವದ ಪ್ರಭಾವವಾಗಿ ಈ ಪದ್ಯ ಸಿಕ್ಕಿದೆ ಅಂತ ಭಾವಿಸಿ ಜಪಿಸಿದ್ರೂ ಕೂಡ ಮೋಸ್ಟ್ಲಿ ನಮಗೆ ಯುಕ್ತವಾದ ಮನಸ್ಥಿತಿಯನ್ನು ತಂದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದ್ರೆ ಸುಖಿ ಅನ್ನುವುದು ಭಗವಂತನ ವಿಶೇಷ ಗುಣ. ಯಾರು ಭಗವಂತನನ್ನ ಸುಖಿ ಅಂತ ಉಪಾಸನೆ ಮಾಡ್ತಾನೆ, ಯುಕ್ತ ಅಂತ ಉಪಾಸನೆ ಮಾಡ್ತಾನೆ, ಭಗವಂತನು ಕೂಡ ಕಾಮೋದ್ಭವವಾದ ವೇಗವನ್ನ ಅವನಿಗದು ಕಾಡುವುದೇ ಇಲ್ಲ ಅಂತ ಯೋಚಿಸ್ತಾನೆ, ಅಂಥವನಿಗೂ ಕೂಡ ಅವನ ಜೀವನದಲ್ಲಿ ಅಂತಹ ಧೈರ್ಯವನ್ನ, ಅಂತಹ ಅಸಾಮರ್ಥ್ಯದ ಪರಿಹಾರವನ್ನ ಅವನು ಮಾಡಿಕೊಳ್ತಾನೆ. ಸುಖಿ, ಅವನು ನಿಜವಾಗಿ ಸುಖಿ ಆಗ್ತಾನೆ. ಅಂತಹ ನರನೇ ಸರಿಯಾದ ರೀತಿಯಲ್ಲಿ ಜೀವನವನ್ನು ಅನುಭವಿಸ್ತಾನೆ ಅಂತ ಹೇಳಿದ್ರು. ಅಂದ್ರೆ ವಿಷಯ ಭೋಗಗಳ ಪರಿತ್ಯಾಗ ಅನ್ನೋದು ಎಷ್ಟು ಅಗತ್ಯ ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಕಾಮಕ್ರೋಧೋದ್ಭವಾದ ವೇಗ ಅನ್ನೋದು ವಿಷಯ ಪದಾರ್ಥದಿಂದ ಉಂಟಾಗುವಂತಹ ಪರಿಣಾಮ. ಅದು ಶರೀರ ತೊರೆದ ಮೇಲೆ ನಾನು ಕಾಮಕ್ರೋಧ ಬಿಡ್ತೇನೆ ಅಂತ ಅನ್ನೋದು ಅರ್ಥ ಇಲ್ಲ. ಈಗ ಶರೀರವನ್ನ ಬಿಟ್ಟ ಮೇಲೆ ನಾನು ಏನು ಈ ಬಯಕೆಗಳನ್ನೆಲ್ಲ ಬಿಡ್ತೇನೆ ಅಥವಾ ಕೋಪವನ್ನೆಲ್ಲ ಸಹಿಸಿಕೊಳ್ತೇನೆ ಅಂತಂದ್ರೆ, ಶರೀರ ಬಿಟ್ಟ ಮೇಲೆ ಏನಿದೆ ಸಹಿಸಿಕೊಳ್ಳಿಕ್ಕೆ? ಶರೀರ ಬಿಟ್ಟ ಮೇಲೆ ಕಾಮಕ್ರೋಧಗಳನ್ನೆಲ್ಲ ತಪ್ಪಿಸಿಕೊಳ್ತೇನೆ ಅನ್ನೋದಕ್ಕೆ ಏನು ಅರ್ಥ ಇಲ್ಲ. ಅದಕ್ಕೆ ಪ್ರಾಕ್ ಶರೀರ ವಿಮೋಕ್ಷಣ ಅಥವಾ ಶರೀರ ವಿಮೋಕ್ಷಣ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡುವುದಾದ್ರೆ, ದೇಹದಲ್ಲಿ ಬಲವೇ ಇರುವುದಿಲ್ಲ, ಆವಾಗ ಭಾರಿ ವೇದಾಂತದ ಮಾತುಗಳು ಬರ್ತವೆ. ದೇಹದಲ್ಲಿ ರಕ್ತ ಬಿಸಿ ಇದ್ದಾಗ ಎಲ್ಲರನ್ನ ಬೈದು ಬಂದಿರ್ತಾನೆ, ತನ್ನತ್ರ ಅಸಾಮರ್ಥ್ಯ, ಶರೀರದಲ್ಲಿ ಬಲ ಇಲ್ಲ, ಶರೀರದಿಂದ ಏನೂ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಆಗ ಶಾಂತಿಯ ಮಾತುಗಳನ್ನೆಲ್ಲ ಶುರು ಮಾಡ್ತಾನೆ ಒಬ್ಬ ವ್ಯಕ್ತಿ. ಹಾಗಾಗಿ ಶರೀರದ ಹಿಡಿತ ಸಾಧಿಸಿದಾಗಲೇ ಅದರಿಂದ ಶಾಂತಿಯನ್ನು ಸಾಧಿಸಬೇಕು. ದೇಹದಲ್ಲಿ ದೌರ್ಬಲ್ಯ ಬಂದ ಮೇಲೆ, ಏನೋ ದೇಹಕ್ಕೆಲ್ಲ ಹೊಡಿತು, ಇನ್ನೇನು ಕಾಲೆತ್ತಲಿಕ್ಕಾಗಲ್ಲ, ಇಂಥ ಸ್ಥಿತಿ ಬಂದ ಮೇಲೆ ವೈರಾಗ್ಯದ ಮಾತಾಡುವುದಕ್ಕೆ ಅರ್ಥ ಇಲ್ಲ. ದೇಹದಲ್ಲಿ ತಾಕತ್ತಿರ್ಬೇಕಾದ್ರೇನೆ ನಾವು ಪ್ರಾಕ್ ಶರೀರ ವಿಮೋಕ್ಷಣ, ಶರೀರವನ್ನು ತೊರೆಯುವುದಕ್ಕಿಂತ ಪೂರ್ವದಲ್ಲೇ ನಾವು ಈ ದೇಹ ಬಿಡುವುದಕ್ಕೆ ಬೇಕಿರುವಂತಹ ಸಿದ್ಧತೆಯನ್ನು ಮಾಡ್ಕೊಂಡಿರ್ಬೇಕು ಅನ್ನೋದನ್ನ ಹೇಳಿದ್ರು ಆಚಾರ್ಯರು. ಈ ಪದ್ಯದಲ್ಲಿ ತತ್ಪರಿತ್ಯಾಗಂ ಪ್ರಶಂಸತಿ. ತತ್ಪರಿತ್ಯಾಗ ಅಂದ್ರೆ ಸಂಸ್ಪರ್ಶಜ ಭೋಗಗಳೇನಿವೆ, ದುಃಖ ಯೋನಿಗಳಾದ ಸಂಸ್ಪರ್ಶ ಭೋಗಗಳೇನಿದೆ, ಇದನ್ನ ಪರಿತ್ಯಾಗ ಮಾಡುವುದನ್ನ ಹೊಗಳುತ್ತಾ ಹೇಳ್ತಾ ಇದ್ದಾರೆ. ಶಕ್ನೋತಿ ಇಹೈವ ಸೋಢುಂ ಶಕ್ನೋತಿ ಕಹ ಸಾಧಕ ಯುಕ್ತ, ಅವನು ಸೋಢುಂ ಶಕ್ನೋತಿ. ಯಾವಾಗ? ಶರೀರ ವಿಮೋಕ್ಷಣಾತ್ ಪ್ರಾಕ್, ಶರೀರವನ್ನ ತೊರೆಯುವ ಮುನ್ನವೇ ಈ ಕಾಮವನ್ನು, ಕ್ರೋಧವನ್ನು, ಕ್ರೋಧದಿಂದ ಉಂಟಾಗುವ ವೇಗವನ್ನು, ಅದರಿಂದಾಗುವ ಅನರ್ಥಗಳ ಕೆಲವು ಪರಿಣಾಮಗಳನ್ನು ಅವನು ಆಗಲೇ ಗೆದ್ದು ಬಿಡ್ತಾನೆ. ಹಾಗೆ ಗೆದ್ದವನು ಬದುಕಿನುದ್ದಕ್ಕೂ ಕೂಡ ತನ್ನ ಸೌಖ್ಯವನ್ನ ಅನುಭವಿಸ್ತಾನೆ ಅನ್ನೋದನ್ನ ಹೇಳಿದ್ರು. ಹಾಗಾಗಿ ಕಾಮಕ್ರೋಧದ ವೇಗಗಳ ತಾಕತ್ತು ಅದು ಮನುಷ್ಯನನ್ನ ಎಂಥ ಅವನು ಬ್ರಹ್ಮಜ್ಞಾನಿಯಾಗಿದ್ರು ಒಂದು ಸರ್ತಿ ಅದು ಚೆನ್ನಾಗಿ ಅವನನ್ನು ಅಲ್ಲಾಡಿಸಿ ಬಿಡುತ್ತೆ. ಕಾಮಕ್ರೋಧಗಳಿಂದ ಉಂಟಾದ ವೇಗವನ್ನು ಸೋಢುಂ ಶಕ್ನೋತಿ ಶರೀರ ವಿಮೋಕ್ಷಣಾತ್ ಪ್ರಾಕ್,
ಯಥಾ ಮನುಷ್ಯ ಶರೀರೆ ಸೋಢುಂ ಸಶಕಂ ಸುಶಕಂ ತಥಾ ನಾನ್ಯತ್ರ ಇತಿ ಭಾವಃ. ಬ್ರಹ್ಮಲೋಕಾದಿಸ್ತು ಜಿತಕಾಮಾನಮೇವ ಭವತಿ ಜ್ಞಾತಿ ಲಕ್ಷಣಂ ಪ್ರಪಂಚ ಇತಿ ಉತ್ತರೈಃ ಶ್ಲೋಕೈಃ. ಕಾಮಕ್ರೋಧದಿಂದ ಉಂಟಾಗುವ ವೇದವನ್ನು ತಡ್ಕೊಳ್ಬೇಕಾದದ್ದು ಈ ಶರೀರದಿಂದ ಹೊರಗೆ ಬರುವ ಮುನ್ನ, ಜೀವ ಶರೀರದಿಂದ ಬೇರ್ಪಡುವ ಮುನ್ನ ಅದಕ್ಕೆ ಪ್ರಯತ್ನಿಸಬೇಕು. ಹಾಗೆ ಪ್ರಯತ್ನಿಸದೆ ಆಗೆಲ್ಲ ಅನುಭವಿಸಿ ಶರೀರದ ತಾಕತ್ತು ಕಡಿಮೆ ಆದ ಮೇಲೆ ನಾವು ಅದಕ್ಕೆ ಪ್ರಯತ್ನಿಸುವುದಕ್ಕೆ ಅರ್ಥ ಇಲ್ಲ. ಶರೀರದಲ್ಲಿ ತಡೆಯುವುದು ಮನುಷ್ಯನಾಗಿದ್ದಾಗ ಹೇಗೆ ಸಾಧ್ಯವೋ, ಅಂದ್ರೆ ಬುದ್ಧಿವಂತಿಕೆ, ವಿವೇಕ, ಒಂದ್ ಸ್ವಲ್ಪ ಜಾಣತನದಿಂದ ಕೂಡಿ ಬುದ್ಧಿವಾದ ಹೇಳಿ ಅಂತಹ ದುಷ್ಪ್ರಯೋಗಗಳನ್ನು ನಾವು ಮಾಡುವುದರಲ್ಲಿ ಯಾವ ಅರ್ಥವಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಏನು ಸಾಧ್ಯತೆ ಇದೆಯೋ, ಇದು ಮನುಷ್ಯ ಶರೀರದಲ್ಲಿ ಬಿಟ್ರೆ ನಾನ್ಯತ್ರ ಇತಿ ಭಾವ. ಪ್ರಾಣಿಗಳಲ್ಲಿ ಈ ಕಾಮವನ್ನು ಗೆಲ್ಲಬೇಕು, ಕೋಪಕ್ಕೆ ನಾವು ನಾಯಿಗಳು ಕೋಪ ಮಾಡಿಕೊಳ್ತವೆ, ಅಥವಾ ಉಳಿದಂತೆ ಅನೇಕ ಜೀವಿಗಳಲ್ಲಿ ಅದರದ್ದೇ ಆದ ಜೀವರಕ್ಷೆಗೋಸ್ಕರ ಅವುಗಳು ಸಿಟ್ಟು ಮಾಡಿಕೊಳ್ತವೆ. ಅಂತಹ ಸಿಟ್ಟು ಮಾಡಿಕೊಳ್ಳುವಂತಹ ಕ್ರಿಯೆಯನ್ನ ನೀವು ಮನುಷ್ಯ ಶರೀರದಲ್ಲಿ ತಡೆದ ಹಾಗೆ ಬೇರೆ ಪ್ರಾಣಿಗಳ ಶರೀರದಲ್ಲಿ ತಡಿಲಿಕ್ಕಾಗುವುದಿಲ್ಲ. ಅದರಿಂದ ಅನರ್ಥಗಳನ್ನ ಅದು ಮಾಡಿಕೊಳ್ಳುತ್ತೆ. ಯಾಕೆಂದ್ರೆ ಬ್ರಹ್ಮಲೋಕದಲ್ಲಿ ಬ್ರಹ್ಮಲೋಕಾದಿಸ್ತು ಜಿತಕಾಮಾನಂ ಏವ ಭವತಿ. ಬ್ರಹ್ಮಲೋಕಗಳ ಪ್ರವೇಶ ಫಲ ಅದು ಇಂದ್ರಿಯಗಳ ಸೌಖ್ಯವನ್ನ, ಬೇಡವಾದ ಕಾಮನೆಗಳನ್ನ ಗೆದ್ದವನಿಗೇನೆ ಒದಗುವಂಥದ್ದು ಅಂತ ಒಟ್ಟು ಆಚಾರ್ಯರ ಭಾಷ್ಯದ ಮಾತು ಇಲ್ಲಿ ಬಂದಿದೆ. ಹಾಗಾಗಿ ಮುಂದೆ ಇನ್ನು ಆ ಪದ್ಯದ ಶಬ್ದವನ್ನು ನಾವು ಸ್ವಲ್ಪ ಗಮನಿಸುವುದಾದ್ರೆ, ಸ್ವರ್ಗಕ್ಕಿಂತ ಆಚೆಗೆ ಹೋದ ಮೇಲೆ ಅಲ್ಲಿ ಕಾಮಕ್ರೋಧಗಳನ್ನ ಗೆಲ್ಲಬೇಕು ಅಂತ ಮತ್ತೆ ಯೋಚನೆ ಇಲ್ಲ. ಯಾಕೆಂದ್ರೆ ಗೆದ್ದವರಿಗೇನೆ ಸ್ವರ್ಗಕ್ಕಿಂತ ಮೇಲಿನ ಮಹಾಲೋಕ ಅಂತಿದೆಯಲ್ಲ, ಅಂದ್ರೆ ಚತುರ್ಮುಖನ ಹತ್ತಿರದ ಆಚೆಯ ಲೋಕಗಳಿಗೆಲ್ಲ ಇಂದ್ರಿಯ ಜಯ ಮತ್ತು ಉದ್ವೇಗವನ್ನ ಸಹಿಸ್ಲಿಕ್ಕೆ ಸಾಧ್ಯವಾಗುವವನಿಗೆ ಮಾತ್ರ ಪ್ರವೇಶ ಹೊರತು ಬೇರೆಯವರಲ್ಲಿ ತನಕ ಹೋಗುವುದೇ ಇಲ್ಲ. ಆದ್ರಿಂದಾಗಿ ಇಹೈವ ಅಂತ ಶಬ್ದ ಬಳಸಿದ್ದು ಆ ಕಾರಣಕ್ಕೆ. ಇಹೈವ ತೈರ್ಜಿತ ಸರ್ಗ ಶಕ್ನೋತಿ ಹೈವ ಯಸ್ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್. ಅದಕ್ಕೆ ಹಿಂದೆಯೂ ಮಾತು ಬಂತಲ್ಲ ಇದೇ ತರ, ಇಹೈವ ತೈರ್ಜಿತ ಸ್ವರ್ಗವನ್ನು ಇಹೈವ ಜಿತ, ಇಲ್ಲೇ ಗೆದ್ರೆ ಮಾತ್ರ ಗೆದ್ದಿದ್ದಕ್ಕೆ ಅರ್ಥ ಇದೆ. ಇದರಿಂದ ಆಚೆ ಹೋದ್ಮೇಲೆ ಗೆಲ್ತೇನೆ ಅನ್ನೋದು ಅರ್ಥವಿಲ್ಲದ ಮಾತು ಅಂತ ಹೇಳಿದ್ದಾನೆ. ಅದು ಮನುಷ್ಯ ಲೋಕದಲ್ಲಿ ಮನುಷ್ಯನಿಗೆ ಮಾತ್ರ ಸಾಧ್ಯವಾಗುವಂತ ಕೆಲಸ. ಪ್ರಾಣಿಗಳಿಗೆ ಯಾಕೆಂದ್ರೆ ಸಾಧನೆ ಅನ್ನೋದು ಇಲ್ವೇ ಇಲ್ಲ. ಮನುಷ್ಯ ತನ್ನ ಶರೀರದಿಂದ ಕಳಚಿಕೊಳ್ಳುವಂತಹ ಪ್ರಯತ್ನವನ್ನ ನಿರಂತರ ಮಾಡ್ತಾ ಇರಬೇಕು. ಪ್ರಾಣಿ ಜನ್ಮದಲ್ಲೂ ವಿಶಿಷ್ಟ ವ್ಯಕ್ತಿಗಳಿಗೆ ಸಾಧನೆ ಇದೆ. ಎಡಭರತ ಜಿಂಕೆಯಾಗಿದ್ದಾಗಲೂ ಅವನಿಗೆ ಪೂರ್ವ ಸಂಸ್ಕಾರ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಎದ್ದಿತ್ತು. ಆದ್ರಿಂದ ಆ ಸ್ಪರ್ಶ ಜ್ಞಾನ ಇತ್ತು. ಆದ್ರಿಂದಾಗಿ ಅವನಿಗೆ ಅಂಥ ಜೀವಿಗಳಿಗೆ ಮಾತ್ರ ಆ ಸಂಸ್ಕಾರದ ಬಲದಿಂದ ಕೆಲವು ಲೋಕದಲ್ಲಿ ಮನುಷ್ಯ ನಡೆಯುವಂತೆ ಅವುಗಳು ನಡೆಸ್ತಾವೆ. ಏನಿದೆ ಅಂದ್ರೆ, ಆ ಜಿಂಕೆಯಾಗಿ ಹುಟ್ಟಿದಾಗ ಯಾವುದೇ ಉಳಿದ ಜಿಂಕೆಗಳ ಜೊತೆಗೆ ಅದು ಸೇರ್ಲಿಲ್ಲ ಅಂತೆ. ಆಹಾರದ ಕಡೆಗೆ ತುಂಬಾ ಹೆಚ್ಚು ಗಮನ ಕೊಡ್ಲಿಲ್ಲ. ದೈಹಿಕ ಭೋಗಗಳನ್ನ ಅದು ಅಪೇಕ್ಷೆ ಪಡ್ಲೇ ಇಲ್ಲ ಅಂತೆ. ನಿರಂತರ ಕೃಷ್ಣಂ ಅನುಸ್ಮರಂತಹ, ಕೃಷ್ಣನನ್ನ ನಿರಂತರ ಸ್ಮರಣೆ ಮಾಡ್ತಾ ಜೀವ ಉಳಿಸ್ಕೊಳ್ಳಿಕ್ಕೆ ಎಷ್ಟು ಶರೀರಕ್ಕೆ ಆಹಾರ ನೀರು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕರಿಸಿ ಬದುಕ್ತಾ ಇತ್ತು ಅನ್ನೋದು ಅದಕ್ಕೆ ಕೊಟ್ಟ ವಿಶೇಷತೆ. ಹಾಗೆ ಇಂದ್ರದ್ಯುಮ್ನ ಶಬ್ದನಾಗಿ ಗಜೇಂದ್ರನಾಗಿ ಬಂದಾಗ ಕೊಳದಲ್ಲಿರುವ ಎಲ್ಲ ಕಮಲಗಳನ್ನ ಕಿತ್ತೆಸೆದ ಮೇಲೂ ರಕ್ಷಣೆಗೆ ಅವನಲ್ಲದೆ ಇನ್ನಾರೂ ಕೂಡ ಬರಲಾರರು. ಹರಿಯೇ ನಿನ್ ಹೊರತು ಪೊರೆಯುವವರ ನಾನರಿಯೇ ಅಂತ ಯಾರು ಸಮರ್ಪಣೆ ಮಾಡ್ತಾನೋ ಅದು ಗಜೇಂದ್ರನಾಗಿಯೂ ಸಮರ್ಪಣೆ ಮಾಡಿದ. ಯಾಕೆಂದ್ರೆ ಅವನಿಗೆ ಪೂರ್ವ ಸಂಸ್ಕಾರ ಇತ್ತು. ಅಂಥ ಜೀವಿಗಳಿಗೆ ಬಿಟ್ಟು
ಶಾರೀರಿಕವಾದ ಯಾವುದೇ ಅಡಚಣೆಗಳು ಕೂಡ ಸಾಧಕ ಜೀವಿಯನ್ನ ತಡೆಯುವುದಿಲ್ಲ ಅನ್ನೋದಕ್ಕೆ ಇಂಥದ್ದೊಂದೆರಡು ಮೂರು ಘಟನೆ ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಅದರಿಂದಾಗಿ ವಿಶಿಷ್ಟ ಜೀವಿಗಳಿಗೆ ಮಾತ್ರ ಈ ಪೂರ್ವಜನ್ಮದ ಸ್ಮೃತಿಯಿಂದ ಇಂಥದ್ದಾಗುತ್ತೆ. ನಮ್ಮ ಕತೆ ನೆನ್ಪಿಟ್ಕೊಳ್ಳಿಕ್ ಸಾಧ್ಯವಾದಷ್ಟು ನೆನ್ಪಿಟ್ಕೊಂಡು ತೊರೆಯುವಾಗ ಆ ವಸ್ತುಗಳ ಮೇಲೆ, ಕ್ರಮದ ಮೇಲೆ, ವ್ಯವಸ್ಥೆ ಮೇಲೆ ಯಾವುದನ್ನು ದೂರದೆ ನಮ್ಮ ಕಾರ್ಯವನ್ನು ನಾವು ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಮಳೆಗಾಲದಲ್ಲಿ ನೀರಿನ ವೇಗ ಹೆಚ್ಚುತ್ತೆ. ಆಗ ನದಿ ಅಥವಾ ಹೊಳೆ ಹುಚ್ಚಿಡ್ಕೊಂಡು ಹೆಂಗೆಂಗೋ ತಿರುಗ್ಲಿಕ್ಕೆ ಶುರುವಾಗುತ್ತೆ. ವಾಪಸ್ ತೋಟಕ್ಕೆ ನೀರು ತುಂಬಲಿಕ್ಕೆ ಶುರುವಾಗುತ್ತೆ. ಆಗ ವಸ್ತುಗಳು ಯಾವ್ದು ಸಿಕ್ಕಿದ್ರು ದಂಡೆಯನ್ನು ಕೊಚ್ಕೊಂಡು ಹೋಗುತ್ತೆ. ಅದು ಕಾಮಕ್ರೋಧದ ವೇಗ ಇದ್ದ ಹಾಗೆ. ಅಥವಾ ನಾನು ಯಾವುದೋ ಒಂದು ವಸ್ತುವನ್ನು ಇಷ್ಟಪಟ್ಟು ಅದು ನನಗೆ ಬೇಕು ಅಂತ ಮಾಡ್ಕೋದೇನೆ, ಆದ್ರೆ ಅದನ್ನು ತನಗೆ ದಕ್ಕಿಸಿಕೊಳ್ಳಿಕ್ಕಾಗದೆ ತನ್ನ ಬಳಿ ಇರಬೇಕು ಅಂತ ಅಪೇಕ್ಷೆ ಪಟ್ಟರು ಕೂಡ ಅದು ತನ್ನಿಂದ ದೂರವಾದಾಗ ಆ ಕಾಮದ ವೇಗವನ್ನು ತಡಿಲಿಕ್ಕಾಗುದಿಲ್ಲ, ಅಥವಾ ಭೋಗದ ವೇಗವನ್ನು ತಪ್ಪಿಸ್ಲಿಕ್ಕಾಗುದಿಲ್ಲ. ಅದರಿಂದಾಗಿ ಏನಾದ್ರೂ ಒಂದು ಅನರ್ಥ ಜೀವ ಮಾಡಿಕೊಂಡೇ ಮಾಡ್ಕೊಳ್ತಾನೆ. ಇದಕ್ಕೆ ಆಸ್ಪದ ಕೊಡದ ಹಾಗೆ ಬದುಕಬೇಕಾದದ್ದು ಒಬ್ಬ ಸಾಧಕನ ಕರ್ತವ್ಯ. ಹೋದ ಹಾಗೆ ಹೋದ್ರೆ ಏನ್ ತಪ್ಪು? ನದಿ ಹರಿದ ಹಾಗೆ ಹರಿದ್ರೆ ಏನ್ ತಪ್ಪು? ಅದು ಕೊಚ್ಚೆಯಲ್ಲಿ ತಗೊಂಡೋಗಿ ನಮಗೆ ಸುಳಿ ಇರುವ ಜಾಗದಲ್ಲಿ ತಗೊಂಡೋಗಿ ಎಸೆಯತ್ತೆ. ಆದ್ರಿಂದ ಆಮೇಲೆ ಮತ್ತೆ ವಾಪಸ್ ಅಲ್ಲಿಂದ ತಪ್ಪಿಸಿಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ನಾವೇನೇ ಮಾಡೋದಿದ್ರು ಕೂಡ ಈ ಮನುಷ್ಯ ಶರೀರದಲ್ಲಿ ಇದ್ದಾಗಲೇ ಒಳ್ಳೆಯದನ್ನ ಆದಷ್ಟು ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇರ್ಬೇಕು. ನಮ್ಮನ್ನ ಆ ಭಾವನೆಗಳು ನಿಯಂತ್ರಿಸುವ ಮುನ್ನ ನಾವೇ ಆ ಭಾವಗಳಿಗೆ ಬಲಿಯಾಗದಂತೆ ಅದನ್ನ ಹಿಡಿತಕ್ಕೆ ತಂದುಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ. ವೇಗ ಅನ್ನುವ ಪದದಿಂದ ಕೃಷ್ಣ ಕೊಟ್ಟ ಉತ್ತರ. ಕಾಮಕ್ರೋಧಾಭ್ಯಾಂ ಉದ್ಭವತೀತಿ ಕಾಮಕ್ರೋಧೋದ್ಭವ ತಂ ವೇಗಂ, ಆ ವೇಗವನ್ನು ಅನುಸರಿಸಿ. ಯಾರು ಕ್ರೋಧಗಳ ಉದ್ವೇಗಕ್ಕೆ ಒಳಗಾಗಿದ್ದಾನೋ ಅವನು ಬಿದ್ದ ಅಂತ ಅರ್ಥ. ಯಾರು ತಡೆದು ಎದ್ದು ನಿಲ್ತಾನೋ ಅವನು ಗೆದ್ದ ಅಂತ ಅರ್ಥ. ಅಂದ್ರೆ ನೀರಿನಲ್ಲಿ ಈಜಬೇಕಾದ್ರೆ ಇಳಿದು ಒಂದೆರಡು ಸರ್ತಿ ಮುಳುಗು ಹಾಕಿ ಅಭ್ಯಾಸ ಮಾಡಬೇಕು. ಆದ್ರೆ ನದಿಯ ವೇಗಕ್ಕೆ ಎದುರು ಈಜಲಿಕ್ಕೆ ಶಕ್ತನಾದ್ರೆ, ಎಲ್ಲರೂ ಹಾಗೆ ಹೋಗ್ತಾರೆ ಅಂತ ತಾನು ಎಲ್ಲದಕ್ಕೂ ಹಾಗೆ ಮೈಯೊಡ್ಡಿಕೊಂಡು ಬಿಟ್ರೆ ಎಲ್ಲವೂ ಅಡ್ಜಸ್ಟ್ಮೆಂಟ್ ನಲ್ಲಿ ಬದುಕಿಗೆ ಸಾರವೇ ಇಲ್ಲ ಅಂತ ಆಗುತ್ತೆ. ಕರ್ಮಯೋಗಿ ಆಗಬಹುದು, ಜ್ಞಾನಯೋಗಿ ಆಗಬಹುದು, ಸನ್ಯಾಸಿ ಯೋಗಿಯೂ ಆಗಬಹುದು. ಆದರೆ ಕಾವಿ ತೊಟ್ಟ ಸನ್ಯಾಸಿ ಅಂತಂದ ಮಾತ್ರಕ್ಕೆ ಜಗತ್ತಿನ ಎಲ್ಲ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕಾಗತ್ತೆ ಅಂತ ಅರ್ಥ ಅಲ್ಲ. ಕಾಮಕ್ರೋಧಗಳನ್ನು ಬಿಟ್ಟವನು ನಿಜವಾಗಿ ಎತ್ತರದ ಸನ್ಯಾಸಿ ಆಗ್ತಾನೆ, ಅಥವಾ ಸುಖಿ ಆಗ್ತಾನೆ, ಅಥವಾ ಜೀವನದಲ್ಲಿ ತಾನು ಸಾಧಿಸಬೇಕು ಅಂತ ಅಂದುಕೊಂಡ ಕ್ರಿಯೆಯನ್ನ ಯಶಸ್ವಿಯಾಗಿ ಸಾಧಿಸ್ತಾನೆ. ಯಾರು ಶರೀರವನ್ನ ತೊರೆಯುವ ಮುನ್ನ ಇದೇ ಮನುಷ್ಯ ಲೋಕದಲ್ಲಿರುವಾಗ, ಮನುಷ್ಯ ಶರೀರದಲ್ಲಿರುವಾಗ ಕಾಮಕ್ರೋಧಗಳಿಂದ ಉಂಟಾದ ಉದ್ವೇಗವನ್ನ ಸಹಿಸಿಕೊಳ್ಳಿಕ್ಕೆ ಯಾರು ಸಮರ್ಥನಾಗ್ತಾನೋ ಅವನು ಯುಕ್ತ ಅಂತ ಅನಿಸಿಕೊಳ್ತಾನೆ. ಅಂತ ಮನುಷ್ಯ ಜೀವಿಯು ನಿಜವಾದ ಸುಖಿ ಅಂತ ಕರೀತಾರೆ ಅನ್ನೋದು ಒಟ್ಟು ಆ ಶ್ಲೋಕದ ಭಾವ ಆಯಿತು. ಮತ್ತೆ ಮುಂದಿನ ಶ್ಲೋಕದಲ್ಲಿ ಯೋಂತ ಸುಖೋಂತರಾರಾಮ ತಥಾಂತರ್ಜ್ಯೋತಿರೇವಯ ಸಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋದಿ ಗಚ್ಚತಿ. ಆಚಾರ್ಯರ ಭಾಷೆ ಸ್ವಲ್ಪ ಜಾಸ್ತಿ ಇದೆ, ತಾತ್ಪರ್ಯವಷ್ಟು ಶ್ಲೋಕದ ನೋಡೋಣ. ಅರಿವು ಬಂದ ಮೇಲೆ ಹೇಗಿರುತ್ತೆ? ಒಳಗೊಳಗೆ ಸುಖ ಆಗ್ತಾ ಇರುತ್ತೆ, ಒಳಗೊಳಗೆ ಆರಾಮ ಅಂತ ಅನಿಸ್ತಾ ಇರುತ್ತೆ. ಯೋಂತ ಸುಖ ಯೋ ಅಂತರಾರಾಮ ತಥಾ ಅಂತರ್ಜ್ಯೋತಿರೇವ ಯಹ. ಒಳಗೆ ಬೆಳಕನ್ನು ಹೊಂದಿರ್ತಾನೆ, ಒಳಗೊಳಗೆ ಆ ಸುಖವನ್ನು ಅನುಭವಿಸ್ತಾ ಇರ್ತಾನೆ, ಎಲ್ಲವೂ ಆರಾಮ ಅಂತ ಅನಿಸ್ತಾ ಇರುತ್ತೆ. ಯಾವುದು ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ, ದೇವರು ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದಾನೆ. ಏನೇ ಅವ್ಯವಸ್ಥೆ ಅಂತ ಅನ್ಸಿದ್ರು ದೇವರ ವ್ಯವಸ್ಥೆಯಲ್ಲಿ ನನ್ಗೆ ಬೇಕಿರುವುದೇ ಆಗುತ್ತೆ ಹೊರತು ಇದರಿಂದ ಅನ್ಯಾಯ ಆಗುದಿಲ್ಲ ಅಂತ ನಂಬಿದವನಿಗೆ ಎಲ್ಲವೂ ಅವನ ಮರುಕ್ಷಣದಲ್ಲಿ
ಅವನು ಆರಾಮ ಅಂತ ಅಂದುಕೊಂಡದ್ದಕ್ಕೆ ಅದು ಆರಾಮವೇ ಆಗುತ್ತೆ. ಜ್ಯೋತಿರೇವಯ ಅಂತರ್ಜ್ಯೋತಿಯ ಶಕ್ತಿಯಾಗಿ ಭಗವಂತನ ಅಪೂರ್ವ ಹೆಸರದು ಅಂತರ್ಜ್ಯೋತಿರೇವ. ಹೀಗೆ ಏನು ಹಾಗಿದ್ರೆ ಸಾಧನೆ ಮಾಡಬೇಕಾದ್ದು? ಸಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿ ಗಚ್ಚತಿ. ಯಾರು ಬ್ರಹ್ಮನಲ್ಲಿ ನೆಲೆಸಿರುತ್ತಾನೋ ಅವನು ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾನೆ. ಬ್ರಹ್ಮ ನಿರ್ವಾಣ ಅಂತಂದ್ರೆ ಲೋಕದ ಬ್ರಹ್ಮನನ್ನೇ ದೇಹದಲ್ಲಿ ಇಟ್ಟುಕೊಂಡು ಅದಕ್ಕಾಗಿ ಶರಣಾಗ್ತಾನೆ. ಬ್ರಹ್ಮ ನಿರ್ವಾಣಂ ಅಧಿಗಚ್ಚತಿ. ಅದು ಎರಡು ತರದ ಪದವಾಗಿ ಬಳಸಬಹುದು. ಬ್ರಹ್ಮನಿಗಾಗಿ ಶರೀರವನ್ನು ಬಿಡುವುದಾಗುತ್ತೆ. ಬ್ರಹ್ಮನನ್ನೇ ತನ್ನ ಶರೀರವನ್ನಾಗಿ ಮಾಡಿಕೊಳ್ಳುವ ಸಮರ್ಪಣೆಯ ಭಾವಕ್ಕೂ ಆತ ಬ್ರಹ್ಮಣಿಭೂತ, ಬ್ರಹ್ಮನಲ್ಲಿ ಸೇರಿದವನಾಗ್ತಾನೆ ಅನ್ನೋದು ಒಟ್ಟು ಶ್ಲೋಕದ ಭಾವ. ಆಚಾರ್ಯರ ತಾತ್ಪರ್ಯವನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಿತಂ ಅಸ್ತು. ಶ್ರೀ ಹರಿಪ್ರಿಯತಾಂ.